ಹೆಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾನು ವೈಕುಂಠ ಏಕಾದಶಿ ವ್ರತ ಹೇಗೆ ಮಾಡಿದೆ ಅನ್ನೋದನ್ನು ತಿಳಿಸ್ತೀನಿ. ನಾನು 30ನೇ ತಾರೀಕು ವೈಕುಂಠ ಏಕಾದಶಿ ವ್ರತ ಸ್ಟಾರ್ಟ್ ಮಾಡಿದ್ದು. 24 ಅವರ್ಸ್ ನಿರ್ಜಲ ಉಪವಾಸ ಮಾಡ್ತೀನಿ. ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ನಾನು ನಿರ್ಜಲ ಉಪವಾಸನೇ ಮಾಡೋದು. ಮುಂಚೆ ಎಲ್ಲ ಹಣ್ಣು ಹಾಲು ಎಲ್ಲ ಸೇವಿಸ್ತಾ ಇದ್ದೆ. ಇವಾಗ ಕಂಪ್ಲೀಟ್ ಫಾಸ್ಟಿಂಗ್ ಮಾಡ್ತೀನಿ. ಇನ್ನೊಂದು ಸರ್ಪ್ರೈಸಿಂಗ್ ಏನು ಅಂದರೆ ನನ್ನ ಹಸ್ಬೆಂಡು ಕೂಡ ನನ್ನೊಟ್ಟಿಗೆ ಫಾಸ್ಟಿಂಗ್ ಮಾಡಿದ್ದಾರೆ. ಅವರು ಲಾಸ್ಟ್ ಇಯರ್ ಕೂಡ ಮಾಡಿದರು, ಬಟ್ ನೈಟು ತಿಂಡಿ ತಿಂದಿದ್ರು. ಈ ಇಯರ್ ಅವ್ರು ಏನೂ ತಿಂದಿರಲಿಲ್ಲ. ಈವ್ನಿಂಗ್ ಬ್ಯಾಡ್ಮಿಂಟನ್ ಹೋಗ್ತೀನಿ ಅಂದಿರೋದಕ್ಕೆ ನಾನೇ ಹಣ್ಣು ತಿನ್ನಿ ಅಂತ ಹೇಳಿದೆ. ಆ್ಯಕ್ಚುಲಿ ನಮ್ಮ ಫಾಸ್ಟಿಂಗ್ ಸ್ಟಾರ್ಟ್ ಆಗಿದ್ದು 29ನೇ ತಾರೀಕು ಸಂಜೆ 6 ಗಂಟೆಗೆ ಲಾಸ್ಟ್ ನಾವು ಊಟ ಮಾಡಿದ್ದು. ಅದಾದ ನಂತರ 31ನೇ ತಾರೀಕು ಬೆಳಗ್ಗೆ 8:45ಕ್ಕೆ ನೀರು ಕುಡಿದಿದ್ದು. ಟೋಟಲ್ 42 ಅವರ್ಸ್ ಫಾಸ್ಟಿಂಗ್ ಇದ್ದಿದ್ದು. ನಾನು ಫಾಸ್ಟ್ ಬ್ರೇಕ್ ಆದಮೇಲೆ ತಿಂಡಿಗೆ ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಹೆಸರು ಕಾಳ್ದು ವಡ ಮಾಡಿದ್ದೆ. ತಿಂಡಿ ರೆಡಿ ಆಗೋ ಅಷ್ಟರಲ್ಲಿ ಏಕಾದಶಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು. ತಿಂಗಳಿಗೆ 2 ಏಕಾದಶಿ ಇರುತ್ತೆ. ಟೋಟಲ್ ವರ್ಷದಲ್ಲಿ 24 ಏಕಾದಶಿ, ಒಂದೊಂದು ಹೆಸರಲ್ಲಿ ಹೇಳ್ತಾರೆ. ವೈಕುಂಠ ಏಕಾದಶಿ ಏನಕ್ಕೆ ಶ್ರೇಷ್ಠ ಅಂದರೆ, ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದು ದೇವ್ರ ಕಾರ್ಯಗಳಲ್ಲಿ ತೊಡಗಿದ್ರೆ, ದೇವರ ನಾಮಗಳನ್ನ ಹೇಳ್ತಾ ಇದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇನ್ನೊಂದೇನು ಅಂದರೆ, ಏಕಾದಶಿ ಮಾಡೋದ್ರಿಂದ ನಾವು ಪರಮಾತ್ಮನಿಗೆ ಹತ್ತಿರ ಆಗ್ಬೋದು. ಆಮೇಲೆ ಈ ಜೀವನ ಕೊಟ್ಟಿರೋದು ಆ ಪರಮಾತ್ಮನೇ. ಏಕಾದಶಿ ಒಂದು ನಮಗೆ ಸಿಕ್ಕಂತಹ ಅವಕಾಶ ಆ ಪರಮಾತ್ಮನ ಸೇವೆ ಮಾಡೋದಕ್ಕೆ ಮತ್ತು ಅವನ ಪ್ರೀತಿಗೆ ಪಾತ್ರರಾಗೋದಕ್ಕೆ. ಅದಲ್ಲದೆ ಫಾಸ್ಟಿಂಗ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಾಡಿ ಡಿಟಾಕ್ಸ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ. ಆಮೇಲೆ ಒನ್ಸ್ ಇನ್ ಎ ವೈಲ್ ನಾವು ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡಬೇಕು. ಉಪವಾಸ ಇರೋದ್ರಿಂದ ನಮ್ಮ ದೇಹದಲ್ಲಿರೋ ದುಷ್ಟ ಕ್ರಿಮಿಗಳೆಲ್ಲ ನಾಶ ಆಗುತ್ತೆ, ಹಲವಾರು ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇವಾಗ ಟ್ರೆಂಡ್ ಕೂಡ ಆಗಿದೆ. ವೆಸ್ಟರ್ನ್ ಕಂಟ್ರೀಸಲ್ಲೂ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ವಾಟರ್ ಫಾಸ್ಟಿಂಗು, 24 ಅವರ್ಸ್ 48 ಫಾಸ್ಟಿಂಗ್ ಅಂತ. ನಮ್ಮ ಕಲ್ಚರಲ್ಲಿ ಅವಾಗಿಂದನೇ ಈ ಫಾಸ್ಟಿಂಗ್ ಇದೆ, ಬಟ್ ನಾವು ಫಾಲೋ ಮಾಡ್ತಾ ಇಲ್ಲ ಅಷ್ಟೇ. ನಾವು ಕೂಡ ನಮ್ಮ ಕಲ್ಚರು, ನಮ್ಮ ಧರ್ಮನ ಫಾಲೋ ಮಾಡೋಣ, ಮರಿಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.